ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಮೇ 31ರಂದು ವಡಗೇರ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಅಂತ ಡಿಡಿಯು ಸಮೂಹ ಶಿಕ್ಷಣ ಸಂಸ್ಥೆಯ ಶಶಾಂಕ ಬಿ ಮೇಟಿ ತಿಳಿಸಿದ್ದಾರೆ. ಪಟ್ಟಣದ ಡಿಡಿಯ ಸಂಸ್ಥೆಯ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪಟ್ಟಣದ ಡಿಡಿಯು ಶಿಕ್ಷಣ ಸಂಸ್ಥೆಯ ಸಿಬಿಎಸ್ಇ ಶಾಲಾ ಆವರಣದಲ್ಲಿ ಮೇ 31ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರ ತನಕ ಡಿಡಿಯು ಸಮೂಹ ಸಂಸ್ಥೆ, ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಮತ್ತು ಸ್ವರಾಧ್ಯ ಎಲುಬು ಮತ್ತು ಕೀಲು ಆಸ್ಪತ್ರೆ, ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ, ಭೀಮಣ್ಣ ಮೇಟಿ ಫೌಂಡೇಶನ್, ವಿಎಂಎಂ ಟ್ರಸ್ಟಿನ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ವೈದ್ಯಾಧಿಕಾರಿಗಳು ಮತ್ತು ನೇತ್ರಾಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು, ಪಟ್ಟಣ ಹಾಗೂ ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ. ಆರೋಗ್ಯ ಶಿಬಿರದಲ್ಲಿ ಹೃದಯ ರೋಗ, ಎಲುಬು ಕೀಲುಗಳ ತಪಾಸಣೆ, ಸಕ್ಕರೆ ರೋಗ, ಕ್ಯಾನ್ಸರ್ ತಪಾಸಣೆ, ಮೂತ್ರಪಿಂಡಗಳ ತಪಾಸಣೆ ಹಾಗೂ ಇನ್ನಿತರ ರೋಗಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗುತ್ತೆ. ಶಿಬಿರಾರ್ಥಿಗಳು ಬರುವಾಗ ತಮ್ಮ 2 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತರುವಂತೆ ತಿಳಿಸಿದ್ದಾರೆ. ನಮಸ್ಕಾರ. ಇದೇ 31ನೇ ತಾರೀಕು ರವಿವಾರದಂದು ಡಾಕ್ಟರ್ ಭೀಮಣ್ಣ ಮೇಟಿ ಫೌಂಡೇಶನ್ ಹಾಗೂ ಡಿಡಿಯು ಶಿಕ್ಷಣ ಸಂಸ್ಥೆ ವತಿಯಿಂದ ಹಾಗೂ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಇದೇ ನಮ್ಮ ವಡಗೇರದಲ್ಲಿ ಆಯೋಜಿಸಲಾಗಿದೆ. ಯಾರ್ಯಾರು ಬರ್ಬೋದು ಅಂತಂದರೆ ಹೃದಯ ಸಂಬಂಧಪಟ್ಟಿದವರು, ಮತ್ತೆ ಮೂತ್ರಪಿಂಡ ಕಲ್ಲು ಸಂಬಂಧಪಟ್ಟಿದ್ದವರು ಹಾಗೂ ಮತ್ತೆ ನರ ಸಂಬಂಧ ಹಾಗೂ ಕ್ಯಾನ್ಸರು ಮತ್ತೆ ಎಲುಬು ಮತ್ತು ಕೀಲಿನ ಸಮಸ್ಯೆ ಇದ್ದವರು ಎಲ್ಲ ಬಂದು ಇದನ್ನು ಅಟೆಂಡ್ ಆಗಿ ಸಕ್ಸಸ್ಫುಲ್ ಆಗಿ ಗಳಿಸ್ಬೇಕಂತಂದು ವಿನಂತಿ. ಹಾಗೆ ಇಲ್ಲೆಲ್ಲ ಉಚಿತವಾಗಿ ತಪಾಸಣೆ ಆಗುತ್ತೆ. ಮತ್ತೆ ಬರೋರು ಎಲ್ಲ ಚೆಕಪ್ಗೆ ಬರೋರು ಎಲ್ಲ ತರಹದ ಪೇಷಂಟ್ಸ್ ಬರೋರು ಒಂದು BPL ಆಧಾರ್ ಕಾರ್ಡ್ ತಗೊಂಡ್ಬಂದ್ರೆ ಅದು ಉತ್ತಮವಾಗಿರುತ್ತದೆ. ಮತ್ತೆ ನಿಮ್ಮ ಪ್ರೀವಿಯಸ್ ಅಂದ್ರೆ ಹಳೆ ಮೆಡಿಕಲ್ ರೆಕಾರ್ಡ್ಸ್ ಅನ್ನು ತಗೊಂಡ್ಬನ್ನಿ. ಎಲ್ಲ ಸಪ್ತಗಿರಿ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ, ಮತ್ತೆ ಶಂಕರ್ ಕಣ್ಣಿನ ಆಸ್ಪತ್ರೆ ಮತ್ತು ಸ್ವರಾಧ್ಯ ಎಲುಬು ಮತ್ತು ಕೀಲಿನ ಆಸ್ಪತ್ರೆಯಿಂದ ಉನ್ನತ ಮಟ್ಟವಾದ ವೈದ್ಯರು ಬರಲಿದ್ದಾರೆ. ಬಂದು ಎಲ್ಲ ವಡಗೇರ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳು ಎಲ್ಲ ಬಂದು ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಚೆಕಪ್ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ಬೇಕಂತ ವಿನಂತಿ. ಮತ್ತೆ ತಮಗೆಲ್ಲ ಸೆಲೆಕ್ಟ್ ಆಗಿರೋ ಪೇಷಂಟ್ಸ್ನ ಎಲ್ಲ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅಲ್ಲೆಲ್ಲ ಚೆಕಪ್, ಶಸ್ತ್ರಚಿಕಿತ್ಸೆಗಳನ್ನೆಲ್ಲ ಮಾಡ್ಕೊಡೋದಕ್ಕೆ ನಮ್ಮವರೊಬ್ಬರು ಇದ್ದೇ ಇರ್ತಾರೆ. ಏನೂ ತೊಂದರೆ ಇಲ್ದಿರ ವಾಪಸ್ ಕರ್ಕೊಂಡು ಬರ್ತಾರೆ. ಏನಿದೆ ಅಷ್ಟೇ ಹೇಳಿ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಆದ ಹೊನ್ನಯ್ಯ ಕೊಂಕಲ್, ಮುಖ್ಯ ಶಿಕ್ಷಕ ಜಸ್ಟಿನ್ ಕೆ, ಎಸ್ ಖಂಡಪ್ಪ ವರಿಕೇರಿ, ಯೋಗೇಶ್ ರೆಡ್ಡಿ ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.